ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ರಾಯಭಾರಿ ಬರೋಬ್ಬರಿ 6.2 ಕೋಟಿ ಸಂಭಾವನೆ. ಬಹುಭಾಷಾ ನಟಿಯ ಆಯ್ಕೆಗೆ ತೀವ್ರ ವಿರೋಧ. ತಮನ್ನಾ ರಾಯಭಾರಿ ಮಾಡಿದ್ದಕ್ಕೆ ಕನ್ನಡ ಸಂಘಟನೆಗಳ ವಿರೋಧ. ಸರ್ಕಾರದ ನಿರ್ಧಾರಕ್ಕೆ ರೂಪೇಶ್ ರಾಜಣ್ಣ ಕಿಡಿ. ಕನ್ನಡದಲ್ಲಿ ನಟಿಯರು ಕಾಣಲಿಲ್ವಾ ಅಂತ ಪ್ರಶ್ನೆ. ದೇಶಾದ್ಯಂತ ಮಾರ್ಕೆಟಿಂಗ್ ಉದ್ದೇಶದಿಂದ ತಮನ್ನಾರನ್ನ ಆಯ್ಕೆ ಮಾಡಲಾಗಿದೆ. ವಾರ್ಷಿಕವಾಗಿ 5,000 ಕೋಟಿ ಆದಾಯ ಗಳಿಸುವ ಉದ್ದೇಶವಿದೆ. ಬಹುಭಾಷಾ ನಟಿಯ ಆಯ್ಕೆಗೆ ಸ್ಪಷ್ಟನೆ ನೀಡಿದ ಎಂಬಿ ಪಾಟೀಲ್. ರಾಮನಗರ ಜಿಲ್ಲೆಯ ಮರುನಾಮಕರಣಕ್ಕೆ ಸಚಿವ ಸಂಪುಟದಿಂದ ಗ್ರೀನ್ ಸಿಗ್ನಲ್. ಬೆಂಗಳೂರು ದಕ್ಷಿಣ ಅಂತ ಹೆಸರಿಡಲು ಕ್ಯಾಬಿನೆಟ್ ಒಪ್ಪಿಗೆ. ಸರ್ಕಾರದ ನಿರ್ಧಾರಕ್ಕೆ ಶಾಸಕರಾದ ಎಚ್ಸಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ಬಹುಪರಾಕ್. ರಾಮನಗರ ಹೆಸರು ಬದಲಾಯಿಸಿದ್ರೆ ಏನಾಗುತ್ತೆ? ಡಿಕೆ ಶಿವಕುಮಾರ್ ಬದಲು ಸತ್ಯ ಹರಿಶ್ಚಂದ್ರ ಅಂತ ಹೆಸರಿಟ್ಕೊಂಡ್ರೆ ಸತ್ಯವಂತರಾಗ್ತಾರಾ? ಡಿಕೆಶಿ ನಿರ್ಧಾರದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ. ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಮಿಂಚಿದ್ದ ಮಡೇನೂರು ಮನು ಬಂಧನ. ಸಹನಟಿಯ ಮೇಲೆ ಅತ್ಯಾಚಾರ ಆರೋಪದ ಅಡಿ ಅರೆಸ್ಟ್. ಹಾಸನದ ಶಾಂತಿಗ್ರಾಮದ ಮಡೇನೂರು ಬಳಿ ಮನು ಬಂಧನ. ಅತ್ಯಾಚಾರ ಆರೋಪಿ ಮಡೇನೂರು ಮನುಗೆ ಪೊಲೀಸರ ವಿಚಾರಣೆ. ಇವತ್ತು ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟ್ಗೆ ಹಾಜರು. ಸಂತ್ರಸ್ತೆಯಿಂದಲೂ 164 ಸ್ಟೇಟ್ಮೆಂಟ್ ಪಡೆಯಲಿರೋ ಪೊಲೀಸರು. ಜೈಲಿನಲ್ಲಿ ಮಡೇನೂರು ಮನು. ಇವತ್ತು ಅವರ ನಟನೆಯ ಮೊದಲ ಚಿತ್ರ ರಿಲೀಸ್. ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ತೆರೆಗೆ. ಚಿತ್ರಕ್ಕೆ ಅಡ್ಡಿಪಡಿಸಲು ರೇಪ್ ಕೇಸ್ ಹಾಕಿದ್ರ ಎನ್ನುವ ಶಂಕೆ. ರಾಜ್ಯದಲ್ಲಿ ಮುಂದುವರೆದ ಮಳೆರಾಯನ ಆಟಾಟೋಪ. ಶಿವಮೊಗ್ಗದಲ್ಲಿ ಸುಂಟರ ಗಾಳಿ ಆರ್ಭಟಕ್ಕೆ ದರಗುರುಳಿದ ಮರ. ಗವಟೂರಿನಲ್ಲಿ ಶಾಲೆಯ ಕಾಂಪೌಂಡ್ ವಿದ್ಯುತ್ ಕಂಬಗಳು ಧರಾಶಾಹಿ. ಉಡುಪಿಯಲ್ಲಿ ಹವಾಮಾನ ವೈಪರೀತ್ಯ. ಬೀಚ್ ಕಡೆಗೆ ಬರಬೇಡಿ, ಅಪಾಯ ಇದೆ ಅಂತ ವಾರ್ನಿಂಗ್. ಸೈರನ್ ಮೊಳಗಿಸುವ ಮೂಲಕ ಪ್ರವಾಸಿಗರಿಗೆ ಅಲರ್ಟ್. ಉಡುಪಿಯ ಮಣಿಪಾಲದಲ್ಲಿ ಭಾರೀ ಮಳೆಯಿಂದ ಅವಾಂತರ. ಚರಂಡಿ ಇಲ್ಲದೆ ರಸ್ತೆಯಲ್ಲಿ 100 ಮೀಟರ್ಗೂ ಹೆಚ್ಚು ಬಿರುಕು. ಇನ್ನೂ ನಡೆದಿಲ್ಲ ಕಂದಕ ಮುಚ್ಚುವ ಕಾರ್ಯ. ಚಿತ್ರದುರ್ಗ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ ಭಾರೀ ಮಳೆ. ಅಡಿಕೆ ತೋಟ, ಮೆಣಸಿನ ಸಸಿಗಳು ಮಳೆಯಿಂದ ನಾಶ. ರೈತರ ಬೆಳೆಗಳು ನೆಲಕಚ್ಚಿದ್ದು ಅನ್ನದಾತನ ಗೋಳು. ಕಲಬುರಗಿ ನಗರ ಸೇರಿ ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ. ವರುಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ. ಅಕಾಲಿಕ ಮಳೆಯಿಂದ ಬಿಸಿಲೂರು ಕೂಲ್. ವಿಜಯನಗರದಲ್ಲಿ ನೀರಿನಿಂದ ತುಂಬಿದ್ದ ಗುಂಡಿಗೆ ಬಿದ್ದಿದ್ದ ಬಾಲಕಿ. ಅದೃಷ್ಟವಶಾತ್ ಅಪಾಯದಿಂದ ಪಾರಾದ ಬಾಲಕಿ. ಸರ್ಕಾರಿ ಹೈಸ್ಕೂಲ್ ಆವರಣದಲ್ಲಿ ತೆಗೆದಿದ್ದ ಗುಂಡಿಯಲ್ಲಿ ಬಿದ್ದಿದ್ದ ಬಾಲಕಿಯ ರಕ್ಷಣೆ. ಚಿತ್ರದುರ್ಗದಲ್ಲಿ ಆಭರಣ ಖರೀದಿ ಮಾಡುವ ನೆಪದಲ್ಲಿ ಆಭರಣ ಎಗರಿಸಲು ಯತ್ನ. ಓರ್ವ ಪುರುಷ ಸೇರಿ 2 ಮಹಿಳೆಯರ ಕೈಚಳಕ. ಖದೀಮರ ಗುಂಪಿನ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. 2019ರಲ್ಲಿ ಬಿಹಾರದ ದರ್ಭಾಂಗ ಜಿಲ್ಲೆಯಲ್ಲಿ ನಡೆದ ಹಲ್ಲೆ ಪ್ರಕರಣ. ಬಿಜೆಪಿ ಶಾಸಕ ಮಿಶ್ರಿ ಲಾಲ್ ಯಾದವ್ಗೆ ಕೋರ್ಟ್ ಜೈಲು ಶಿಕ್ಷೆ. 3 ತಿಂಗಳ ಜೈಲು ಶಿಕ್ಷೆ ಮತ್ತು 500 ರೂಪಾಯಿ ದಂಡ. ಬರೋಬ್ಬರಿ 2,200 ಕೋಟಿ ರೂಪಾಯಿ ಭ್ರಷ್ಟಾಚಾರ. ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ವಿರುದ್ಧ ಚಾರ್ಜ್ ಶೀಟ್. ಸಿಬಿಐ ವಿಶೇಷ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಕೆ. ಕದನ ವಿರಾಮಕ್ಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದೆ ಎನ್ನುವ ಮಾತು. ಟ್ರಂಪ್ ಹೇಳಿಕೆಯನ್ನ ಮತ್ತೆ ತಳ್ಳಿ ಹಾಕಿದ ಜೈಶಂಕರ್. ನೇರ ಮಾತುಕತೆಯ ಮೂಲಕ ಎರಡೂ ದೇಶಗಳ ಒಪ್ಪಿಗೆ ಅಂತ ವಿದೇಶಾಂಗ ಸಚಿವರ ಸ್ಪಷ್ಟನೆ.
ಐಪಿಎಲ್ 64ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ಗೆ ಸೋಲು. ಪಾಯಿಂಟ್ಸ್ ಪಟ್ಟಿಯಲ್ಲಿದ್ದ ತಂಡವನ್ನೇ ಸೋಲಿಸಿದ ಲಕ್ನೋ. ಮೊದಲ ಸ್ಥಾನದಲ್ಲೇ ಉಳಿಯಲು ಮಾಡಿದ್ದ ಜಿಟಿ ಪ್ಲಾನ್ ಫ್ಲಾಪ್. ಐಪಿಎಲ್ನಲ್ಲಿ ಇವತ್ತು ಆರ್ಸಿಬಿ ಎಸ್ಆರ್ಎಚ್ ಕದನ. ಟಾಪ್ 2 ಸ್ಪಾಟ್ನಲ್ಲಿ ಉಳಿಯಲು ಬೆಂಗಳೂರು ಸೆಣಸಾಟ. ಟೂರ್ನಿಯಿಂದ ಹೊರಬಿದ್ದಿರೋ ಕಮಿನ್ಸ್ ಪಡೆಗೆ ಪ್ರತಿಷ್ಠೆಯ ಆಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.